ವಿಜಯನಗರ ಒಳಗಿರೋ ಎಲ್ಲಾ ಸಂಪತ್ತಿ ಈಗ ಎಲ್ಲಿದಾವ? ನಮ್ ಇಂಡಿಯನ್ ಹಿಸ್ಟ್ರಿ ತೆಗೆದು ನೋಡಿದ್ರ ವಿಜಯನಗರ ಸಾಮ್ರಾಜ್ಯ ರಿಚೆಸ್ಟ್ ಮತ್ ಪವರ್ಫುಲ್ ಕಿಂಗ್ಡಮ್ ಇತ್ತು. ಹೇಳ್ತಾರ ಹಂಪಿ ಒಳಗ್ ಮುಂಚೆ ಬೆಳ್ಳಿ, ಬಂಗಾರ ಮತ್ ಡೈಮಂಡ್ಸ್ ಓಪನ್ ಮಾರ್ಕೆಟ್ ದಾಗ ಸೇಲ್ ಆಗ್ತಿದ್ವು ಅಂತ. ಆ ಸಾಮ್ರಾಜ್ಯಕ್ಕ ಶ್ರೀಮಂತಿಕೆ ಬಂದಿದ್ದ ಅವ್ರದ್ದು ಆ ಟೈಮಿಂದ ಎಕ್ಸ್ಪೋರ್ಟ್ ಮತ್ ಟ್ರೇಡಿಂಗ್ ಬಿಸ್ನೆಸ್, ಅದ್ರ ಜೊತೆ KGF ಮತ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್. ಇದ್ರಲಿಂತ್ರನ ನೋಡ್ರಿ ಅವ್ರು ತಮ್ಮ ಸಿಟಿ ಬಹಳ ಬ್ಯೂಟಿಫುಲಿ ಡಿಸೈನ್ ಮಾಡಿದ್ರು. ಆದ್ರೆ 1565 ದಾಗ ಇಸ್ಲಾಮಿಕ್ ಸೇನೆ ಹಂಪಿ ಮೇಲೆ ದಾಳಿ ಮಾಡಿಬಿಡ್ತ. ಎಷ್ಟೋ ತಿಂಗಳು ಅವ್ರ ಸಿಟಿ ಬೇರೆ ಬೇರೆ ಭಾಗದಾಗ ಟ್ರೆಜರ್ ಹುಡುಕಿದ್ರಂತ. ಆ ಪ್ರೊಸೆಸ್ ದಾಗ ಆ ಬ್ಯೂಟಿಫುಲ್ ಸಿಟಿ ಆರ್ಕಿಟೆಕ್ಚರ್ ಇವರೆಲ್ಲ ಕೆಡಿಸ್ಬಿಟ್ರು. ಆದ್ರೆ ಕೆಲವು ರಾಜ ಮನೆತನದವ್ರ ಆ ಟೈಮ್ದಾಗ ಟ್ರೆಜರ್ ತಗೊಂಡ ಕರಾವಳಿ ಕಡೆ ಓಡೋದ್ರಂತ. ಕೆಲವೊಬ್ರ ದೇವಾಲಯ ಒಡವೆ ಎಲ್ಲ ತುಂಗಭದ್ರಾ ನದಿಗ ಸೇರಿಸ್ಬಿಟ್ರಂತ. ಕೆಲವೊಬ್ರು ಇದು ಕ್ಲೇಮ್ ಮಾಡ್ತಾರ ಉಳಿದಿದ್ ಟ್ರೆಜರ್ ಎಲ್ಲ ಅವ್ರ ಒಡೆಯರ್ ಸಾಮ್ರಾಜ್ಯಗ ಸೇರ್ಸ್ಬಿಟ್ಟಿದ್ರಂತ. ಈಗಿನ ಟೈಮ್ದಾಗು ಜನ ಅಲ್ಲಿ ಟ್ರಿಪ್ ಹೋಗಿದ್ರಂದ ಅವ್ರ ತಲೆಯಾಗ ಒಂದ್ ಯೋಚನೆ ಬರ್ತಿರ್ತೈತೆ ಅನಿಸ್ತೈತಿ. ಅಕಸ್ಮಾತ್ ಆ ದಿನ ಅಲ್ಲಿ ದಾಳಿ ಆಗಿದ್ದಿಲ್ಲ ಅಂದ್ರ ಈಗಿನ ಟೈಮ್ದಾಗ ಹಂಪಿ ಹೆಂಗ್ ಕಾಣಿಸ್ತಿತ್ತೋ ಏನೋ ಗೊತ್ತಿಲ್ಲ.